ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಕೂಡ ಒಂದು ಬಾರ್ಡರ್ ಡಿಸೈನ್ ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 6 ಎಳೆ ದಾರನ ತಗೊಂಡು ನಾಟ್ ಹಾಕೊಂಡಿದ್ದೀನಿ. ಲೇಸ್ ತಗೋತಾ ಇದ್ದೀನಿ. ನೀಡಲ್ ಬಂದು 10.75 mm. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ಗೆ ಇಲ್ಲಿ ಬಟ್ಟೆಗೆ ಸೀದಾ ಸೈಡಿಂದ ಚುಚ್ಚಿ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಒಂದು ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಸತಿ ಲಾಕ್ ಮಾಡ್ಕೋತೀನಿ. 2 ಸತಿ ಲಾಕ್ ಮಾಡ್ಕೊಳ್ಳೋದು ಸೆಕ್ಯೂರ್ ಆಗಿರಲಿ, ಡಿಸೈನ್ ಬಿಚ್ಚೋಗಬಾರ್ದು ಅಂತ. ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬ ಮಾಡ್ಕೋತಾ ಇದ್ದೀನಿ. 2ರಿಂದ 1 ಸತಿ ದಾರ ಆಚೆ ತೆಗಿಬೇಕು, ಕೊನೆ 2ರಿಂದ 1 ಸತಿ ದಾರ ಆಚೆ ತೆಗಿಬೇಕು. ಮತ್ತೆ ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡೆ ಬಟ್ಟೆಗೆ ಚುಚ್ಚಿ ದಾರನ ಆಚೆ ತೆಗೆದು 2ರಿಂದ 1 ಸತಿ, ಮತ್ತೆ 2ರಿಂದ 1 ಸತಿ. ಇಲ್ಲಿ ಈಗ 3 ಚೈನ್ ಹಾಕೋತಾ ಇದ್ದೀನಿ. 1 2 3 3 ಚೈನ್ ಹಾಕೊಂಡು ಈ ಡಬಲ್ ಕ್ರೋಶೆ ಕಂಬ ಮಾಡಿದ್ವಲ್ಲ, ಆ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್. 2 ಕಂಬದ ಮಧ್ಯದಲ್ಲಿ ಗ್ಯಾಪ್ ಇದೆ ನೋಡಿ, ಆ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಒಂದು ಪಿಕಾಟ್ ರೆಡಿ ಆಯಿತು. ಸೊ ಮತ್ತೆ 3 ಚೈನ್ 1 2 3 3 ಚೈನ್ ಹಾಕೊಂಡು ಮತ್ತೆ ಡಬಲ್ ಕ್ರೋಶೆ ಏನಿದೆ ಕಂಬ, ಅದ್ರ ಮಧ್ಯದಲ್ಲಿ ಗ್ಯಾಪ್ ಇದೆ, ಆ ಗ್ಯಾಪ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಫ್ರೆಂಡ್ಸ್ ದಾರನ ಸ್ವಲ್ಪ ಮೇಲೆ ತೆಗೆದಿದ್ದೀನಿ. ಒಂದು 3 mm ಬೀಡ್ನ ಇಲ್ಲಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕು ಅಂದರೆ ಹಾಕ್ಕೋಬೋದು. ಇಲ್ಲಾಂದರೆ ನಮಗೆ ಬಾರ್ಡರ್ ಡಿಸೈನ್ ಇರಲಿ, ನಾವು ಯಾವುದೇ ಬೀಡ್ ಯೂಸ್ ಮಾಡಲ್ಲ ಅಂತಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ನಾನು ಬೀಡ್ ಲಾಕ್ ಮಾಡ್ತಾ ಇಲ್ಲ. ನೀಡಲ್ ಮೇಲೆ ಒಂದು ಸತಿ ದಾರ ತೊಗೊಂಡಿದ್ದೀನಿ. ಸ್ವಲ್ಪ ಗ್ಯಾಪಲ್ಲಿ ಬಟ್ಟೆಗೆ ಚುಚ್ಚಿ ದಾರನ ಮೇಲೆ ತೆಗೆದು ಡಬಲ್ ಕ್ರೋಶೆ ಕಂಬ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಬೀಡ್ ಲಾಕ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಸೊ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ತಗೊಂಡು ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶೆ ಕಂಬ. ಸೊ 2 ಡಬಲ್ ಕ್ರೋಶೆ ಕಂಬ ಆಯಿತು. 2 ಡಬಲ್ ಕ್ರೋಶೆ ಕಂಬ ಆದಮೇಲೆ ಚೈನ್ ಹಾಕೋತಾ ಇದ್ದೀನಿ. 1 2 3 ಚೈನ್, 2 ಡಬಲ್ ಕ್ರೋಶೆ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಮತ್ತೆ 1 2 3 ಚೈನ್, ಮತ್ತೆ ಡಬಲ್ ಕ್ರೋಶೆ ಕಂಬದ ಗ್ಯಾಪ್ ಮಧ್ಯದಲ್ಲಿ ಲಾಕ್ ಮಾಡ್ಕೋಬೇಕು. ಸೊ ನೋಡಿ, ಇದು ಬಾರ್ಡರ್ ಡಿಸೈನು. ಬೀಡ್ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನಮ್ಗೆ ಇಲ್ಲಿ ಬೀಡ್ ಬೇಡ ಅಂತಂದರೆ ಒಂದು ಚೈನ್ ಹಾಕೊಂಡು ನೀವು ಇಲ್ಲಿ ಕುಚ್ಚನ್ನ ಕೂಡ ಕಟ್ಕೋಬೋದು. ನಾನಿಲ್ಲಿ ಕುಚ್ಚು ಹಾಕ್ತಾ ಇಲ್ಲ, ನಾನು ಬೀಡ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ದಾರನ ಮೇಲೆ ತೆಗೆದು ಮತ್ತೊಂದು ಬೀಡ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕುಚ್ಚಲ್ಲಿ ನಾವು ಹೀಗೆ ಹಾಕಬೇಕು, ಹಾಗೆ ಹಾಕಬೇಕು, ನಾನು ಹೇಳ್ಕೊಟ್ಟಂಗೆ ಹಾಕಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್. ನಿಮಗೆ ಡಿಸೈನ್ ಇಷ್ಟ ಆಗಿಲ್ಲ ಅಂದರೆ ನೀವು ಅದನ್ನು ಆಲ್ಟ್ರೇಷನ್ ಮಾಡ್ಕೋಬೋದು. ನಿಮಗೆ 2 ಚೈನ್ ಬೇಡ, ನಾನು 3 ಚೈನ್ ಹಾಕ್ತೀನಿ ಅಂದರೆ ಈಸಿಯಾಗಿ ಹಾಕ್ಕೋಬೋದು. ಇಲ್ಲಿ ಡಬಲ್ ಕ್ರೋಶೆ ಬೇಡ, ನನಗೆ ತ್ರಿಬಲ್ ಕ್ರೋಶೆ ಹಾಕೋತೀನಿ, ನಾನು ಸ್ವಲ್ಪ ಡಿಸೈನ್ ದೊಡ್ಡದಾಗಿ ಬೇಕು ಅಂತಂದರೆ ಅದನ್ನು ಕೂಡ ನೀವು ಮಾಡ್ಕೋಬೋದು. 1 ಕಂಬ, 2ನೇ ಡಬಲ್ ಕ್ರೋಶೆ ಕಂಬ, 2 ಡಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್, 1 2 3 ಚೈನ್ ಹಾಕಿ ಡಬಲ್ ಕ್ರೋಶೆ ಕಂಬದ ಮಧ್ಯದಲ್ಲಿ ಲಾಕ್ ಮಾಡಬೇಕು. ಮತ್ತೆ 3 ಚೈನ್, 1 2 3 ಚೈನ್, ಡಬಲ್ ಕ್ರೋಶೆ ಮಧ್ಯದಲ್ಲಿ ಗ್ಯಾಪ್ ಇದೆ, ಆ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಸೊ ನೋಡಿ, ಡಿಸೈನ್ ಈ ರೀತಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ವಿಡಿಯೋದ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಎಲ್ರಿಗಿನ ಮೊದಲು ವಿಡಿಯೋ ನೀವೇ ನೋಡ್ಬೋದು. ಯಾಕೆ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಅನ್ನೋ ಕಾರಣ ಏನು ಗೊತ್ತಾ? ನಾವು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್. ನೋಟಿಫಿಕೇಶನ್ನೇ ಬರಲಿಲ್ಲ ಅಂತಂದರೆ ನಾವು ಹಾಕೋ ಡಿಸೈನು ನಿಮ್ಮವರೆಗೂ ತಲುಪೋದೇ ಇಲ್ಲ. ಸೊ ನೀವು ಸರ್ಚ್ ಮಾಡಿದ್ರೆ ಮಾತ್ರ ನಾವು ಹಾಕೋ ಡಿಸೈನ್ ಬರುತ್ತೆ. ನೀವು ಸರ್ಚ್ ಮಾಡಿಲ್ಲ ಅಂತಂದರೆ ನಾವು ಹಾಕುವಂಥ ಡಿಸೈನ್ ನಿಮ್ಮ ಹತ್ರಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾವು ಕೇಳ್ಕೊಳ್ಳೋದು. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಟಿಫಿಕೇಶನ್ ಬರುತ್ತೆ. ಎಲ್ರಿಗಿನ ಮೊದಲು ನೀವೇ ವಿಡಿಯೋನ ನೋಡ್ಬೋದು. ನಾನು ಸ್ವಲ್ಪ ದೂರದವರೆಗೂ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ ಬರುತ್ತೆ ಅಂತ.
ಸೊ ಫ್ರೆಂಡ್ಸ್, ನಾನು ಈ ಡಿಸೈನ್ ಎಂಡಿಗೆ ಬಂದಿದ್ದೀನಿ ನೋಡಿ. ಡಿಸೈನ್ ಈ ಥರ ಬರುತ್ತೆ. ಬಾರ್ಡರ್ ಡಿಸೈನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನಾವಿಲ್ಲಿ ಏನು ಬೀಡ್ ಯೂಸ್ ಮಾಡಿದ್ದೀವಿ, ಇದು 2 ಅಥವಾ 3 ಬೀಡ್ ಆದಮೇಲೆ ನೀವು ಬೇಕಾದ್ರೆ ಒಂದು ಕುಚ್ಚನ್ನ ಕಟ್ಕೋಬೋದು. ನಾನಿಲ್ಲಿ ಕುಚ್ಚು ಹಾಕಿಲ್ಲ. ಸೊ ಕೊನೆಯಲ್ಲಿ ನಾವೇನು ಮಾಡಬೇಕು ಅಂತಂದರೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ಪಕ್ಕದಲ್ಲೇ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಲಾಕ್ ಮಾಡಿಕೊಂಡೆ. ಈಗ ಅದರ ಪಕ್ಕದಲ್ಲಿ ಇನ್ನೂ ಒಂದು ಸತಿ ಲಾಕ್ ಮಾಡ್ಕೋಬೇಕು. 2 ಸತಿ ಲಾಕ್ ಆದಮೇಲೆ ಈಗ ಇಲ್ಲಿ 2 ಚೈನ್ ಹಾಕ್ತೀನಿ. 2 ಚೈನ್ ಹಾಕಿ ದಾರ ಹೀಗೆ ಮೇಲೆ ಎಳೆದು ಈ ದಾರ ಏನಿದೆ ಇದನ್ನು ಕಟ್ ಮಾಡ್ಕೊಂಡು ಬಿಡ್ತೀನಿ. ಇದನ್ನು ಎಳ್ಕೊಂಡು ಈ ದಾರನ ಒಂದು ಸತಿ ಟೈಟಾಗಿ ಹಿಂಗೆ ಎಳೆದ್ರೆ ಡಿಸೈನು ಲಾಕ್ ಆಗುತ್ತೆ. ನೋಡಿ, ನಾವು ಹಾಕಿರುವಂಥ ಡಿಸೈನ್ ಈ ರೀತಿ ಇದೆ. ಬಿಗಿನರ್ಸ್ ಕೂಡ ಹಾಕ್ಕೊಳ್ಳುವಂಥ ತುಂಬ ಸಿಂಪಲ್ ಡಿಸೈನು, ತುಂಬ ಯುನೀಕ್ ಆಗಿ ತುಂಬ ತುಂಬ ಚೆನ್ನಾಗಿ ಬರುವಂಥ ಡಿಸೈನ್ ಇದು. ಸೊ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ಡಿಸೈನ್ ಜೊತೆಗೆ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಆಲ್.